ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಒಂದು ಮಸಾಲೆದಾರ್ ಚಾಯ್ ಮಾಡುತ್ತೇನೆ. ಇದು ಎಲ್ಲ ಕಾಲಕ್ಕೂ ಉಪಯೋಗವಾಗುವಂಥದ್ದು. ಇದರಿಂದ ನೆಗಡಿ, ಕೆಮ್ಮು ಯಾವುದೂ ಬರುವುದಿಲ್ಲ. ಇಮ್ಯುನಿಟಿ ಹೆಚ್ಚು ಮಾಡುವ ಚಾಯ್ ಇದು. ಇದನ್ನು ಮಾಡಲು ನಾನು ಇಲ್ಲಿ ಬಡೆ ಸೋಪು 1 ಕಪ್ಪು, ಅರ್ಧ ಕಪ್ಪಿನಷ್ಟು ಏಲಕ್ಕಿ, 1/4 ಕಪ್ಪಿನಷ್ಟು ಲವಂಗ ಮತ್ತು 1/4 ಕಪ್ಪಿನಷ್ಟು ಕಾಳುಮೆಣಸು, 4 ದೊಡ್ಡ ಏಲಕ್ಕಿ. ಇದು ಹಿಪ್ಪಲಿ ಈ ರೀತಿ ಇರುತ್ತದೆ. ಇದು ನೆಗಡಿ, ಕೆಮ್ಮು ಕಡಿಮೆ ಮಾಡುತ್ತದೆ. ಮತ್ತು 2 ಜಾಜಿಕಾಯಿ ಮತ್ತು 4 ಪೀಸು ಚಕ್ಕೆ ಮತ್ತು ಜ್ಯೇಷ್ಠ ಮಧು. ಇದು ಕೆಮ್ಮು, ನೆಗಡಿಯನ್ನು ಕಡಿಮೆ ಮಾಡುತ್ತದೆ. ಮತ್ತು ಒಣಶುಂಠಿ. ಈಗ ಎಲ್ಲವನ್ನು ಮತ್ತೊಮ್ಮೆ ಒಂದು ಪ್ಲೇಟಿಗೆ ಹಾಕಿ ತೋರಿಸುತ್ತೇನೆ. ಒಣಶುಂಠಿ, ಹಿಪ್ಪಲಿ, ಜ್ಯೇಷ್ಠ ಮಧು ಮತ್ತು ಜಾಜಿಕಾಯಿ, ಚಕ್ಕೆ, ಬಡೆ ಸೋಪು, ಏಲಕ್ಕಿ, ಲವಂಗ, ಕಾಳುಮೆಣಸು, ದೊಡ್ಡ ಏಲಕ್ಕಿ. ಈಗ ಜಾಜಿಕಾಯಿ ಮತ್ತು ಜ್ಯೇಷ್ಠ ಮಧುವನ್ನು ಈ ಥರ ಜಜ್ಜಿ ಮಿಕ್ಸಿಗೆ ಹಾಕಿಕೊಳ್ಳಬೇಕು. ಇಲ್ಲದಿದ್ದರೆ ಮಿಕ್ಸಿ ಹಾಳಾಗುವುದು. ಆದ್ದರಿಂದ ಈ ರೀತಿ ಕಲ್ಲಿಗೆ ಹಾಕಿ ಜಜ್ಜಿ ತೆಗೆಯಬೇಕು. ನಂತರ ಒಣಶುಂಠಿಯನ್ನು ಇದೇ ರೀತಿ ಜಜ್ಜಿ ಇಟ್ಟುಕೊಂಡು ನಂತರ ಒಂದು ಪಾತ್ರೆಗೆ ಹಾಕಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಸುವಾಸನೆ ಬರುವವರೆಗೆ ಇದನ್ನು ಹುರಿದುಕೊಳ್ಳಬೇಕು. ಬಹಳ ಹುರಿಯಬಾರದು. ಗಮ್ಮೆಂದು ವಾಸನೆ ಬರುವ ತನಕ ಹುರಿದುಕೊಂಡು ತೆಗೆಯಬೇಕು. ಈ ರೀತಿಯಾಗಿ ಹುರಿದುಕೊಳ್ಳಬೇಕು. ಈಗ ಸುವಾಸನೆ ಬರುತ್ತಿದೆ. ಇಷ್ಟು ಹುರಿದುಕೊಂಡರೆ ಸಾಕು. ಈಗ ಇದನ್ನು ಆರಿದ ನಂತರ ಒಂದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಳಬೇಕು. ಈಗ ಆರಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡಿಕೊಳ್ಳಬೇಕು. ಈ ರೀತಿ ಪೌಡ್ರ್ ಮಾಡಿಕೊಳ್ಳಬೇಕು. ನಂತರ ಈಗ ಚಾಯ್ ಮಾಡಲು ನಾನು ಇಲ್ಲಿ 2 ಕಪ್ಪು ನೀರನ್ನು ತೆಗೆದುಕೊಂಡಿದ್ದೇನೆ. ನಂತರ ಇದಕ್ಕೆ ನೀರು ಕುದಿಯುವ ಮೊದಲೇ ಚಹಾ ಪುಡಿ ಮತ್ತು ಸಕ್ಕರೆಯನ್ನು ಹಾಕಿ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆಯನ್ನು ಹಾಕಿಕೊಳ್ಳಬಹುದು. ಇಲ್ಲವಾದರೆ ಬೆಲ್ಲವನ್ನು ಹಾಕಿಕೊಳ್ಳಬಹುದು. ನಂತರ ಚಾಯ್ ಸ್ವಲ್ಪ ಕುದ್ದ ನಂತರ ಅದಕ್ಕೆ 1 ಕಪ್ಪು ಹಾಲನ್ನು ಹಾಕಿ ಅರ್ಧ ಚಮಚದಷ್ಟು ಈಗ ಮಾಡಿದ ಮಸಾಲೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕುದಿಯಲು ಬಿಡಬೇಕು. ಈ ರೀತಿ ಕುದ್ದ ನಂತರ ಇದನ್ನು ಕಪ್ಪಿಗೆ ಸೋಸಿದರೆ ಘಮಘಮಿಸುವ ಮತ್ತು ರುಚಿಕರ ಆರೋಗ್ಯಕರವಾದ ಚಾಯ್ ರೆಡಿಯಾಗುತ್ತದೆ. ಇದು ಥಂಡಿ ದಿನಗಳಲ್ಲಿ ಅಥವಾ ಯಾವುದೇ ಕಾಲಕ್ಕೂ ಉಪಯೋಗವಾಗುವಂಥ ಚಾಯ್ ಇದು.